ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಆದರೆ ಸುಮಾರು 1 ವರ್ಷದಿಂದ ಈ ಕಡೆ ಬರೋಕ್ಕಾಗಿರಲಿಲ್ಲ. ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ನಮ್ಮ ಕುಟುಂಬ ಇದ್ದಾಗೆ, ನಮ್ಮ ಕುಟುಂಬದ ಸದಸ್ಯರನ್ನು ನೋಡೋಕೆ ಬಂದಿದ್ದೀನಿ. ನೋಡಿ ಸಂತೋಷ ಆಗಿದೆ. ಕಷ್ಟ ಸುಖ ವಿಚಾರಣೆ ಮಾಡಿದ್ದೀನಿ. ಏನು ಸಣ್ಣ ಪುಟ್ಟ ಕಷ್ಟಗಳು ಹೇಳಿದ್ದಾರೆ, ಅದನ್ನೆಲ್ಲ ಪರಿಹಾರ ಮಾಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ರೆಡಿ ಇದ್ದೀನಿ. ಇದು ಬಿಟ್ಟು ಬೇರೆ ವಿಶೇಷ ಏನಿಲ್ಲ. ಆದರೆ ಪದವೀಧರ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಎಲ್ಲರೂ ನೋಂದಣಿ ಮಾಡಿಕೊಳ್ಳಿ. ನೋಂದಣಿ ಮಾಡಿಕೊಂಡು ಚುನಾವಣೆ ಬಂದಾಗ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ. ಇದು ನಿಮ್ಮ ಚುನಾವಣೆ. ನೀವೆಲ್ಲರೂ ಸೇರಿ ನಿಮ್ಗೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಆಯ್ಕೆ ಮಾಡಿಕೊಳ್ಳೋ ಹಕ್ಕಿ ನಿಮಗಿದೆ ಅಂತೇಳಿ ಅವರಿಗೆಲ್ಲ ಹೇಳಿದ್ದೀನಿ. ಅದೆಲ್ಲ ಒಪ್ಪಿದೆ. ಅಂದರೆ ಆಕಾಂಕ್ಷಿ ನೀವಲ್ವೇ ಸರ್? ನಾನು ಆಕಾಂಕ್ಷಿ ಅಲ್ಲ ಸರ್. ನಂದೊಂದು ಪ್ರಶ್ನೆ. ಕಳೆದ ಬಾರಿ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಗೆದ್ದಂಥ ಒಂದು ವಿಧಾನ ಪರಿಷತ್ ಸದಸ್ಯರು ಈ ಭಾಗಕ್ಕಾಗಲಿ ಒಂದು ಪದವೀಧರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಆಗಲಿ ಯಾವುದೇ ಧ್ವನಿ ಎತ್ತಿಲ್ಲ. ತಾವೇನೋ ಬಂದು ಈ ಕಡೆ ಎಲ್ಲ ಹೋಗಿ ಜನರ ಸಮಸ್ಯೆನ, ನಮ್ಮೊಂದು ಶಿಕ್ಷಕರ ಸಮಸ್ಯೆನ ಬಗೆಹರಿಸ್ತಾರೆ. ಬಟ್ ಕಳೆದ ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿ ಇದು ವಿಧಾನ ಪರಿಷತ್ ಸದಸ್ಯರು ಇದು ಪದವೀಧರ ಬಗ್ಗೆ ಯಾವ ರೀತಿ ಸಹಕರಿಸಿಲ್ಲ, ಇದ್ರ ಬಗ್ಗೆ ಸ್ಪಂದಿಸಿಲ್ಲ ಸರ್. ನನಗೆ ಹೇಳ್ತೀನಿ. ಮೊನ್ನೆ ನನ್ನ ಮೇಲೆ ಗೆದ್ರಲ್ಲ ಅಭ್ಯರ್ಥಿ MLC ಅವರು, ಅವ್ರು ಎಲ್ಲಿ ಅಂತ ಕೇಳ್ತೀನಿ. ಹೌದೌದು ಸರ್. ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಅವ್ರು ನಾಪತ್ತೆ ಆಗಿದ್ದಾರೆ. ಒಂದಿನ ಬಂದಿಲ್ಲ, ಚರ್ಚೆ ಮಾಡಲಿಲ್ಲ, ಸಮಸ್ಯೆ ಬಗ್ಗೆ ಪ್ರಶ್ನೆ ಎತ್ತಲಿಲ್ಲ. ಆಮೇಲೆ ಮುಳಬಾಗಿಲು ಬಂದು ಸಂಘಟನೆ ಜೊತೆ ಮೀಟಿಂಗ್ ಮಾಡಲಿಲ್ಲ. ಶಿಕ್ಷಣ ಇಲಾಖೆ ಸಮಸ್ಯೆಗಳು ಅಧಿಕಾರಿಗಳು ಮಾತಾಡಿ ತಾಕೀತು ಮಾಡಲಿಲ್ಲ. ಸೊ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಾನು ಅವ್ರನ್ನ ಕೇಳ್ತೀನಿ.